ಇಸ್ರೇಲ್ ಹಾಗೆ ಗಾಜಾದ ನಡುವೆ ಈಗಿನ ಪರಿಸ್ಥಿತಿ ತುಂಬಾ ಭಯಭೀಕರವಾಗಿದೆ. ಇಸ್ರೇಲ್ ಗಾಜಾದ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಗಾಜಾದಲ್ಲಿ ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ ಸ್ನೇಹಿತರೆ. ಗಾಜಾದಲ್ಲಿ ಸರಿಯಾಗಿ ಊಟ ಕೂಡ ನೀಡ್ತಾ ಇಲ್ಲ. ಗಾಜಾದಲ್ಲಿ ಹೊರಗಡೆಯಿಂದ ಆ ಊಟವನ್ನ ತರಬೇಕು ಅನ್ನುವಂತಹ ಟ್ರಕ್ಗಳನ್ನ ಕೂಡ ಇಸ್ರೇಲ್ ಬಿಡ್ತಾ ಇಲ್ಲ. ಗಾಜಾದಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ, ಆಹಾರ ಸಿಗ್ತಾ ಇಲ್ಲ. ನಿಜಕ್ಕೂ ಗಾಜಾದಲ್ಲಿರುವಂತಹ ಜನರ ಕಷ್ಟ ದೇವರಿಗೆ ಪ್ರೀತಿ ಅಂತಾನೆ ಹೇಳಬಹುದು. ಇಸ್ರೇಲ್ ಅವರು ಎಷ್ಟು ಗಾಜಾದವರನ್ನ ಅಥವಾ ಗಾಜಾದಲ್ಲಿರುವಂತಹ ಜನರನ್ನ ಸಾಯಿಸ್ತಾ ಇದ್ದೆ ಅಂತಂದ್ರೆ ಆ ಲೆಕ್ಕವನ್ನ ಕೇಳಿದ್ರೆ ನೀವೇ ತತ್ತರಿಸಿ ಹೋಗ್ತೀರಾ. ಅಲ್ಲಿ ಸರಿಯಾದ ಆಹಾರ ಇಲ್ಲ, ಚಿಕ್ಕ ಮಕ್ಕಳಿಗೆ ಬೇಕಾಗಿರುವಂತಹ ನೀಡುವಂತಹ ಆಹಾರ ಕೂಡ ಇಲ್ಲ. ಟ್ರಕ್ಗಳು ಬಂದು ಆಹಾರವನ್ನ ವಿತರಣೆ ಮಾಡ್ತಾ ಇದೆ, ಅದು ಕೂಡ 2-3 ಟ್ರಕ್ ದಿನಕ್ಕೆ ಬರ್ತಾ ಇದೆ. ಅಲ್ಲಿರುವಂತಹ ಜನಸಂಖ್ಯೆ ಎಷ್ಟು, ಇವರು ಟ್ರಕ್ನ ಮೂಲಕ ಆಹಾರವನ್ನ ಕಳಿಸ್ತಾ ಇರುವಂತಹ ಸಂಖ್ಯೆ ಎಷ್ಟು. ನಿಜಕ್ಕೂ ಗಾಜಾದ ಪರಿಸ್ಥಿತಿ ದೇವರಿಗೆ ಪ್ರೀತಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ವಿಶ್ವಸಂಸ್ಥೆ ಮತ್ತು ಇಸ್ರೇಲ್ ಸರ್ಕಾರದ ಪ್ರಕಾರ ಕಳೆದ ಹಲವು ವಾರಗಳಲ್ಲಿ ಯುದ್ಧ ಹಾನಿಗೊಳಗಾಗಿರುವಂತಹ ಗಾಜಾ ಪಟ್ಟಿಗೆ ಪ್ರವೇಶಿಸುವ ಮಾನವೀಯ ನೆರವು ಟ್ರಕ್ಗಳ ಸಂಖ್ಯೆಯೂ ಕೂಡ ಕಡಿಮೆಯಾಗ್ತಾ ಹೋಗ್ತಾ ಇದೆ. ಉತ್ತರಕ್ಕೆ ಆಹಾರದ ಸಹಾಯದ ವಿತರಣೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಲಾಗ್ತಾ ಇದೆ. ಕರಾವಳಿ ಪ್ರದೇಶದಲ್ಲಿ ಆಳುವ ಪ್ಯಾಲೆಸ್ತೀನಿಯಾ ಉಗ್ರರು ಗುಂಪು ಹಮಾಸ್ ಅಕ್ಟೋಬರ್ 7ರಂದು ನೆರೆದ ಇಸ್ರೇಲ್ ಮೇಲೆ ಹಠಾತ್ ದಾಳಿಯನ್ನ ನಡೆಸಿದ ನಂತರ ಯುದ್ಧ ಪ್ರಾರಂಭವಾಗಿದ್ದರಿಂದ ಗಾಜಾದ ಪ್ರದೇಶ ಮತ್ತು ಸಹಾಯ ವಿತರಣೆಗೂ ಕೂಡ ಅಡ್ಡಿಯನ್ನ ಮಾಡ್ತಾ ಇದೆ. ಅಂದ್ರೆ ಗಾಜಾದಲ್ಲಿರುವಂತಹ ವ್ಯಕ್ತಿಗಳಿಗಾಗಿರಬಹುದು, ಜನಸಾಮಾನ್ಯರಿಗಾಗಿರಬಹುದು, ಸಹಾಯವನ್ನ ಮಾಡ್ತೀನಿ ಅಂತ ಅಂದ್ರೂ ಕೂಡ ಉಗ್ರರು ಬಿಡ್ತಾ ಇಲ್ಲ. ಹಮಾಸ್ ಅನ್ನ ಕೆಡವಲು ಈ ಯುದ್ಧಗಳು ನಡೀತಾ ಇದೆ ಅಂತ ಇಸ್ರೇಲ್ ಹೇಳಿಕೆಯನ್ನ ನೀಡಿದೆ ಮತ್ತು ಯುದ್ಧಕ್ಕೂ ನಾಗರಿಕರ ಜೀವವನ್ನ ರಕ್ಷಿಸಲು ಅವರು ತಮ್ಮ ಶಕ್ತಿಗೆ ಮೀರಿದಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅದಾಗ್ತಾ ಇಲ್ಲ. ಈಗ 5 ತಿಂಗಳ ಯುದ್ಧದ ನಂತರ ಯುದ್ಧ ವಲಯದಲ್ಲಿ ಸಿಲುಕಿಕೊಂಡಿರುವಂತಹ ಪ್ಯಾಲೆಸ್ತೀನಿಯಾ ಜನರಿಗೆ ಸಹಾಯಕ್ಕಾಗಿ ನಿಂತುಕೊಂಡು ಬೆಳೀತಾ ಇರುವಂತಹ ಕೂಗುಗಳು ಕೇಳ್ತಾ ಬರ್ತಾ ಇದೆ. ಅಂತಂದ್ರೆ ವಿಶ್ವಸಂಸ್ಥೆ ಸದಾಕಾಲ ಜನರ ಜೊತೆಗೆ ಇದೆ. ವಿಶ್ವಸಂಸ್ಥೆ ಹೇಳ್ತಾ ಇದೆ, ಜನರ ಹಸುವನ್ನ ನೀಗಿಸಲು ನಮ್ಮ ಹತ್ರ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. 5 ತಿಂಗಳ ಯುದ್ಧದ ನಂತರ ಯುದ್ಧ ವಲಯದಲ್ಲಿ ಸಿಲುಕೊಂಡಿರುವಂತಹ ಪ್ಯಾಲೆಸ್ತೀನಿಯಾ ಜನರಿಗೆ ಸಹಾಯ ಮಾಡೋಕೆ ನಾವು ನಿಂತಿದ್ದೀವಿ ಅಂತ ಹೇಳಿ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಇಸ್ರೇಲ್ ಹಾಗೆ ಈಜಿಪ್ಟ್ ಮತ್ತು ಗಾಜಾದ ಗಡಿಯಲ್ಲಿ ಕೆರಂ ಶಾಲಿಂ ಕ್ರಾಸಿಂಗ್ ಅಧಿಕಾರಿಗಳು ಪರಿಶೀಲಿಸಿದ ನಂತರ ಸಹಾಯದ ಟ್ರಕ್ಗಳು ಗಾಜಾವನ್ನ ಪ್ರವೇಶಿಸಬಹುದು. 2 ಸ್ಥಳಗಳಲ್ಲಿ ಅದನ್ನ ಪರಿಶೀಲನೆ ಮಾಡಬಹುದು, ಹಾಗೆ 2 ಟ್ರಕ್ಗಳನ್ನ ಹೊರಗೆ ಬಿಡಬಹುದು ಅಂತ ಹೇಳ್ತಾ ಇದೆ. ನೋಡಿ ಸ್ನೇಹಿತರೆ, ಗಾಜಾದಲ್ಲಿರುವಂತಹ ಎಷ್ಟೋ ಜನಸಾಮಾನ್ಯರಿಗೆ ಆಹಾರದ ಪೊಟ್ಟಣಗಳನ್ನ ಹೊತ್ತೊಯ್ಯುವಂತಹ ಟ್ರಕ್ ಇದಾಗಿದೆ. ಎಷ್ಟು ಆಹಾರ ಪೊಟ್ಟಣಗಳನ್ನ ಹೊತ್ತೊಯ್ಯಬಹುದು? ಬರೀ 2 ಟ್ರಕ್. ನೀವೇ ಯೋಚನೆ ಮಾಡಿ. ಟ್ರಕ್ಗಳು ಕೆರೆಂ ಶಾಲಿಂ ಅನ್ನ ಪ್ರವೇಶಿಸದಂತೆ ತಡೆಯಲು ಪ್ರತಿಭಟನಾಕಾರರು ಕೂಡ ಅಡ್ಡಿ ಮಾಡಿದ್ದಾರೆ. ಇದರಿಂದ ಫೆಬ್ರವರಿ 8, 10 ಮತ್ತು ಫೆಬ್ರವರಿ 15, 17ರವರೆಗೆ ಕ್ರಾಸಿಂಗ್ ಅನ್ನ ಮುಚ್ಚಲಾಗಿದೆ. ಸಮೀಪದ ಪೂರ್ವದಲ್ಲಿ ಪ್ಯಾಲೆಸ್ತೀನಿಯಾ ನಿರಾಶ್ರಿತರಿಗಾಗಿ ಯುನೈಟೆಡ್ ನೇಷನ್ ರಿಲೀಫ್ ಮತ್ತು ವರ್ಕ್ ಏಜೆನ್ಸಿ ಮಂಗಳವಾರ ಹೇಳಿಕೆಯನ್ನ ನೀಡಿದೆ. ಏತನ್ಮಧ್ಯೆ ಈಜಿಪ್ಟ್ ಮತ್ತು ಗಾಜಾದ ಗಡಿಯಲ್ಲಿರುವಂತಹ ರಫಾ ಕ್ರಾಸಿಂಗ್ ಗಾಜಾವನ್ನ ಪ್ರವೇಶಿಸಬಹುದಾಗಿದ್ದ 2ನೇ ಸ್ಥಳವಾಗಿದೆ. ಕಳೆದ ವಾರದಲ್ಲಿ ಪ್ರವೇಶಕ್ಕೆ ದಾಟುವ ಸಹಾಯ ಟ್ರಕ್ಗಳ ಸಂಖ್ಯೆ ಗಮನಾರ್ಹವಾಗಿ ಇಳಿಕೆಯನ್ನ ಕಂಡಿದೆ. UNRWA ಸಂಗ್ರಹಿತ ಮಾಹಿತಿ ಇದಾಗಿದೆ. ಗಾಜಾದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಮುಖ UN ಏಜೆನ್ಸಿಗಳು ಕೂಡ ಇದಾಗಿದೆ. UNRWA ಇದು ಮಾಹಿತಿಯನ್ನ ನೀಡಿದೆ. ಎಷ್ಟು ಟ್ರಕ್ಗಳು ಬರ್ತಾ ಇದೆ, ಅದರಲ್ಲಿ ಎಷ್ಟು ಆಹಾರ ಪದಾರ್ಥಗಳು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಉತ್ತರದಲ್ಲಿ ಆಹಾರ ಕೂಡ ಇಲ್ಲ. ಸುಮಾರು 1 ತಿಂಗಳ ಹಿಂದೆ ಜನವರಿ 23ರಿಂದ ಉತ್ತರ ಗಾಜಾಕ್ಕೆ ಆಹಾರ ಸಹಾಯವನ್ನ ತಲುಪಿಸಲು ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ UNRWA ಹೇಳಿಕೆಯನ್ನ ನೀಡಿದೆ. UN ವಿಶ್ವ ಆಹಾರ ಕಾರ್ಯಕ್ರಮವು ಗಾಜಾದ ಉತ್ತರಕ್ಕೆ ಸುರಕ್ಷಿತ ವಿತರಣೆಗೆ ಅನುಮತಿಸುವ ಪರಿಸ್ಥಿತಿಗಳು ಇದಾಗಿದೆ ಅಂತ ಹೇಳಿಕೆಯನ್ನ ನೀಡಿದೆ. ಆಹಾರ ನೆರವು ವಿತರಣೆಯನ್ನ ವಿರಾಮಗೊಳಿಸುವುದಾಗಿ ಮಂಗಳವಾರ ಘೋಷಣೆಯನ್ನ ಮಾಡಿದೆ. ಉತ್ತರ ಗಾಜಾದಲ್ಲಿನ ಆಶ್ರಯ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಪೋಷಣೆ ತಪಾಸಣೆಯನ್ನ ನಡೆಸಲಾಗಿತ್ತು. ಇದನ್ನ ಇಸ್ರೇಲ್ ಮಿಲಿಟರಿಯಿಂದ ಪ್ರತ್ಯೇಕ ಮಾಡಲಾಗಿದೆ ಮತ್ತು ವಾರದೊಳಗೆ ಸಹಾಯದಿಂದ ಸಂಪೂರ್ಣವಾಗಿ ಕಡಿತಗೊಳಿಸಲಾಗಿದೆ. 2 ವರ್ಷದೊಳಗಿನ 15.6% ಮಕ್ಕಳು ಅಥವಾ 2 ವರ್ಷದೊಳಗಿನ 6 ಮಕ್ಕಳಲ್ಲಿ
ಒಂದು ವಯಸ್ಸು ಯುನೈಟೆಡ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಏಜೆನ್ಸಿ ಪೌಂಡ್ ನೇತೃತ್ವದ ಮಾನವೀಯತೆ ನೆರವು ಸಹಭಾಗಿತ್ವದಲ್ಲಿ ಗ್ಲೋಬಲ್ ನ್ಯೂಟ್ರಿಷನ್ ಕ್ಲಸ್ಟರ್ ಸೋಮವಾರ ಬಿಡುಗಡೆ ಮಾಡಿರುವಂತಹ ವರದಿಯ ಪ್ರಕಾರ ಹೆಚ್ಚಿನ ನೆರವು ಪ್ರವೇಶಿಸುವ ಗಾಜಾದ ದಕ್ಷಿಣ ನಗರದ ರಫಾದಲ್ಲಿ 5%ಗೆ ಹೋಲಿಸಿದರೆ ತೀವ್ರವಾಗಿ ಅಪೌಷ್ಟಿಕತೆ ಇದೆ. ಯುದ್ಧ ಆರಂಭವಾಗುವ ಮೊದಲು ಗಾಜಾದಾದ್ಯಂತ ತೀವ್ರವಾದ ಅಪೌಷ್ಟಿಕತೆ ಪ್ರಮಾಣವು 1%ನಷ್ಟು ಕಡಿಮೆ ಆಗಿತ್ತು. ಆದ್ರೆ ಈಗ ಸುಮಾರು 3ರಷ್ಟು ಹೆಚ್ಚಾಗಿದೆ ಅಂತ ಹೇಳಿಕೆಯಲ್ಲಿ ಬರೆಯಲಾಗಿದೆ. ನೋಡದಿರಲ್ಲ ಸ್ನೇಹಿತರೆ, ಇಸ್ರೇಲ್ ಹಾಗೆ ಗಾಜಾದ ನಡುವಿನ ಯುದ್ಧವನ್ನ ತಡೆಯೋಕೆ ಹಲವಾರು ರಾಷ್ಟ್ರಗಳು ಕೈ ಜೋಡಿಸ್ತಾ ಇದೆ. ಆದ್ರೆ ಇಸ್ರೇಲ್ ಈ ಯಾರ ಮಾತನ್ನು ಕೇಳ್ತಾ ಇಲ್ಲ. ಇಸ್ರೇಲ್ಗೆ ಇರೋದಷ್ಟೇ ಹಮಾಸ್ ಉಗ್ರರನ್ನ ಮಟ್ಟ ಹಾಕಬೇಕು, ಅಲ್ಲಿಯವರೆಗೆ ಈ ಯುದ್ಧ ನಿಲ್ಲೋದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಆದ್ರೆ ಅಲ್ಲಿ ಕಷ್ಟವನ್ನ ಅನುಭವಿಸ್ತಾ ಇರೋದು ಅಲ್ಲಿನ ಜನಸಾಮಾನ್ಯರು. ಅವರಿಗೆ ಸರಿಯಾದ ಆಹಾರ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಟ್ರಕ್ಗಳಲ್ಲಿ ಆಹಾರ ಬಂದ್ರೂ ಕೂಡ ತೆಗೆದುಕೊಳ್ಳಲಾಗದಂತಹ ಪರಿಸ್ಥಿತಿ ಎದುರಾಗಿದೆ. ಇದಿಷ್ಟರ ಮಧ್ಯೆ ಜೀವನವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು ತಪ್ಪು ಸ್ನೇಹಿತರೆ. ಯಾವಾಗ ಯಾರು ಸಾಯ್ತಾರೆ ಅನ್ನೋದು ಗೊತ್ತೇ ಆಗಲ್ಲ. ರಣಭೀಕರತೆ ಇದೆ ಈಗ ಗಾಜಾದಲ್ಲಿ. ಇದೆಷ್ಟು ಹೊತ್ತಿನ ಸುದ್ದಿಯಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.